ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ತಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಇದ್ದು ಈ ಒಂದು ಚುನಾವಣೆಯನ್ನು ನಾವು ಆನ್ಲೈನ್ ವೋಟಿಂಗ್ ವ್ಯವಸ್ಥೆ ಮುಖಾಂತರ ಮಾಡಲು ಇಚ್ಛಿಸಿರುತ್ತೇವೆ. ಆದ ಕಾರಣ ತಾವೆಲ್ಲರೂ ಈಗಾಗಲೇ ಗೂಗಲ್ ಪ್ಲೇಸ್ಟೋರಿಂದ ಈ ಒಂದು ವೋಟಿಂಗ್ ಮಷಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿರುತ್ತೀರಿ. ಈ ಒಂದು ವೋಟಿಂಗ್ ಮಷಿನ್ ಆ್ಯಪನ್ನು ಯಾವ ಥರ ಬಳಕೆ ಮಾಡಬೇಕು ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋದಲ್ಲಿ ತಮಗೆ ತಿಳಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ EVM, ಸೆಟ್ ಪಾಸ್ವರ್ಡ್ ಈ ಥರ ಆಪ್ಷನ್ಸ್ಗಳೆಲ್ಲ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ EVM ಅನ್ನು ಓಪನ್ ಮಾಡಿದಾಗ ನಮಗೆ ಇಲ್ಲಿ 2 ಓಪನ್ ಅಂತ ಆಪ್ಷನ್ ಕಾಣ್ತಾ ಇದೆ. ಜೊತೆಗೆ ಮೇಲೆ ರೆಡ್ಡಲ್ಲಿ ಆನ್ ಆ್ಯಂಡ್ ಬಿಜಿ ಅಂತ ತೋರಿಸ್ತಾ ಇದೆ. ಈ ಒಂದು ಓಪನ್ ಮೊದಲನೇದಾಗಿ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಕ್ಯಾಂಡಿಡೇಟನ್ನು ನಾವು ಎಂಟ್ರಿ ಮಾಡ್ಬೋದು. ಈ ಕ್ಯಾಂಡಿಡೇಟನ್ನು ಹೇಗೆ ಎಂಟ್ರಿ ಮಾಡಬೇಕಂತಂದರೆ ಈ ಯಾಡ್ ಕ್ಯಾಂಡಿಡೇಟ್ಸ್ ಅಂತಂದು ಈ ಥರ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಕೆಳಗಡೆ ಯಾಡ್ ನ್ಯೂ ಮತ್ತು ಸೇವ್ ಅಂತ ಇದೆ. ಮೊದಲನೇದಾಗಿ ನಾವು ಏನು ಮಾಡೋದು ಅಂತಂದರೆ ಈ ಥರ ಕ್ಲಿಕ್ ಮಾಡಿದಾಗ ನಾವು ಒಂದು ಕ್ಯಾಂಡಿಡೇಟ್ ಹೆಸರುಗಳನ್ನು ಈ ಥರ ನಮೂನೆ ಮಾಡ್ಬೋದು, ಹೆಸರು ಎಂಟ್ರಿ ಮಾಡ್ಬೋದು. ಹೀಗೆ ಮೊದಲು ನಾವೆಲ್ಲ ಏನು ಮಾಡಿದ್ದೇವೆ ಅಂದರೆ ಹೈಸ್ಕೂಲ್ ಸ್ಟೂಡೆಂಟ್ ನೇಮ್ಗಳನ್ನು ಮೆನ್ಷನ್ ಮಾಡಿದ್ವಿ. ಅದಾದ ನಂತರ ಮಿಡಲಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಸೆಕ್ಷನನ್ನು ನಾವು ಸಪ್ರೇಟ್ ಮಾಡಲಿಕ್ಕೋಸ್ಕರ ಒಂದು ನೋಟಾ ಆಪ್ಷನ್ ಇಟ್ಟಿದ್ದೀವಿ. ನೋಟಾ ಆಪ್ಷನ್ ಆದ ನಂತರ ಪ್ರೈಮರಿ ಸೆಕ್ಷನ್ ಬರುತ್ತೆ. ಈ ಥರ ನಾವು ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೋದು. ಜೊತೆಗೆ ಇದನ್ನು ಅಗೇನ್ ನಾವು ಹೆಸರನ್ನು ನೋಂದಾಯಿಸಲ್ಪಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೋದು ಆಪ್ಷನ್. ನಂತರದಲ್ಲಿ ನಮಗೆ 2ನೇ ಆಪ್ಷನ್ ಇದೆ. ಈ ಆಪ್ಷನ್ನಲ್ಲಿ ನಾವು ರಿಸಲ್ಟನ್ನು ನೋಡಲಿಕ್ಕೆ ಅಥವಾ ಈ ಮಷಿನನ್ನು ವೋಟಿಂಗ್ ಮಷಿನನ್ನು ಆನ್ ಮಾಡಲಿಕ್ಕೆ ಬೇಕಾದಂಥ ಆಪ್ಷನ್ಸ್ಗಳಿದ್ದಾವೆ. ಈಗ ನಾವು ಏನು ಮಾಡೋದು ಅಂತಂದರೆ ಈ ಕ್ಲಿಯರ್ ಮಾಡಿಬಿಟ್ಟು ಈಗ ವೋಟಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪೋಲಿಂಗ್ ಆಫೀಸರು ಬ್ಯಾಲೆಟನ್ನು ಕ್ಲಿಕ್ ಮಾಡಿದಾಗ ಈ ಥರ ಎಲ್ಲ ಆಪ್ಷನ್ಸ್ಗಳು ಬರ್ತವೆ. ಮೊದಲನೇದಾಗಿ ನಾವು ಹೈಸ್ಕೂಲ್ಗೆ ಒಂದು ವೋಟನ್ನು ಕೊಡ್ತಾರೆ ಸ್ಟೂಡೆಂಟು. ನಂತರದಲ್ಲಿ ಮತ್ತೆ ಪೋಲಿಂಗ್ ಆಫೀಸರು ತಮ್ಮ ಮೊಬೈಲನ್ನು ವಾಪಸ್ ಇಸ್ಕೊಂಡು ಮತ್ತೆ ಬ್ಯಾಲೆಟನ್ನು ಕ್ಲಿಕ್ ಮಾಡ್ತಾರೆ. ನಂತರದಲ್ಲಿ ಪ್ರೈಮರಿ ಸೆಕ್ಷನ್ನಲ್ಲಿ ಯಾವುದಾದ್ರೂ ಒಂದು ಕ್ಯಾಂಡಿಡೇಟನ್ನು ಚೂಸ್ ಮಾಡ್ತಾರೆ. ಸೊ ಈ ಥರ ಒಂದು ಬೂತಲ್ಲಿ ಒಬ್ಬ ಸ್ಟೂಡೆಂಟು ಹೈಸ್ಕೂಲ್ ಮತ್ತು ಪ್ರೈಮರಿಗೆ 2 ವೋಟುಗಳನ್ನು ಹಾಕಿದ್ದು ಪೋಲಿಂಗ್ ಆಫೀಸರ್ ಕನ್ಫರ್ಮ್ ಮಾಡಿಕೊಂಡು ಆ ಸೌಂಡ್ ಬೀಪ್ ಸೌಂಡ್ ಮುಖಾಂತರ ಕನ್ಫರ್ಮ್ ಮಾಡ್ಕೊತಾರೆ. ಸೊ ಈ ಥರ ಇದೇನಾಗುತ್ತೆ ಎಂಟ್ರಿ ಆಗ್ತಾ ಹೋಗುತ್ತೆ. ನಂತರದಲ್ಲಿ ನಮಗೆ ಬೇಕಾದರೆ ವೋಟ್ಸ್ ಎಷ್ಟಾಗಿದ್ದಾವೆ ಅನ್ನೋದನ್ನು ನಾವು ಟೋಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರ ಮುಖಾಂತರ ನೋಡ್ಬೋದು. ನಂತರದಲ್ಲಿ ಎಲ್ಲ ಎಲೆಕ್ಷನ್ ಪ್ರೊಸೆಸ್ ಮುಗಿದ ನಂತರ ನಾವು ಮತ್ತೆ ನೋಡೋದಾದರೆ ಪ್ರೈಮರಿ ಸೆಕ್ಷನ್. ಸೊ ಈ ಥರ ವೋಟ್ಗಳಾಗುತ್ತೆ, ಈ ಥರ ಸೌಂಡ್ ಬರುತ್ತೆ. ನಂತರದಲ್ಲಿ ನಾವು ಟೀಚರ್ಸ್ಗಳು ನಾಟ್ ಸ್ಟೂಡೆಂಟ್ಸ್ ಆರ್ ಪೋಲಿಂಗ್ ಆಫೀಸರ್ ಆ್ಯಸ್ ಎ ಸ್ಟೂಡೆಂಟ್ ಈ ಆಪ್ಷನನ್ನು ನಾವು ಏನು ಮಾಡೋಕೆ ಅವ್ರಿಗೆ ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ದಿಸ್ ಇಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ. ನಾನು ಆ ಪಾಸ್ವರ್ಡ್ ಪ್ರೊಟೆಕ್ಷನ್ ಬಗ್ಗೆ ಲೇಟರಾಗಿ ಹೇಳ್ತೀನಿ. ನೆಕ್ಸ್ಟು ವೋಟಿಂಗ್ ಎಲ್ಲ ಮುಗಿದ ಮೇಲೆ ನಾವು ಏನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೆ ಇಲ್ಲಿ ಕ್ಲಿಯರ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಬಾರ್ದು. ಕ್ಲಿಯರ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಮ್ಮದು ಏನಾಗುತ್ತೆ ಅಂತಂದರೆ ಮತ್ತೆ ಎಲೆಕ್ಷನ್ ಆಗುತ್ತೆ ಆ ಬೂತಿಂದು. ಸೊ ಆ ಒಂದು ಕಾರಣಕ್ಕೆ ಕ್ಲಿಯರ್ ಆಪ್ಷನನ್ನು ನೀವು ಯಾವುದೇ ಕಾರಣಕ್ಕೂ ಉಪಯೋಗಿಸುವಂತಿಲ್ಲ. ನಂತರದಲ್ಲಿ ನಾವು ರಿಸಲ್ಟನ್ನು ಈ ಥರ ಹೋಗಿ ನೋಡ್ಬೋದು. ರಿಸಲ್ಟು ಕವನ 0 ವೋಟ್ಸ್ ಈ ಥರ ಬರ್ತಾ ಹೋಗುತ್ತೆ. ಸೊ ಲಾಸ್ಟ್ಗೆ ಈ ಪ್ರಿಂಟ್ ಆಪ್ಷನಲ್ಲಿ ನೋಡಿದರೆ ನಮಗೆ ಯಾರ್ಯಾರು ಯಾವ ಥರ ವೋಟ್ ಹಾಕಿದ್ದಾರೆ ಅನ್ನೋದನ್ನು ನಾವು ಎಕ್ಸೆಲ್ ಶೀಟಲ್ಲಿ ನೋಡ್ಬೋದು. ಇದು ಈ ಥರ ಇರುತ್ತೆ. ಸೊ ಇಷ್ಟು 4 ವೋಟುಗಳನ್ನು ಹಾಕಿದರೆ ಯಾವ ಕ್ಯಾಂಡಿಡೇಟು ಎಷ್ಟು ವೋಟನ್ನು ತೊಗೊಳ್ಳಿದ್ದಾರೆ ಅಂತೇಳಿ ನಾವು ಎಕ್ಸೆಲ್ ರಿಪೋರ್ಟಲ್ಲಿ ರಿಸಲ್ಟ್ ಕೊಡುವಾಗ ನಮಗೆ ಭಾಳ ಅನುಕೂಲ ಆಗುತ್ತೆ. ಸೊ ಇದು EVMಲ್ಲಿ ನಮಗೆ 2 ಆಪ್ಷನ್ಗಳು ಇರ್ತವೆ. ನಂತರದಲ್ಲಿ ಟೋಟಲ್ ವೋಟ್ಸ್ ಎಷ್ಟಾಗಿದೆ ಅಂತೇಳಿ ನೋಡ್ಬೋದು ನಾವು. ಸೊ ಕ್ಲಿಯರ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಎಲ್ಲ 0 ವೋಟ್ ಆಗುತ್ತೆ ಮತ್ತು ಎಲೆಕ್ಷನ್ ಆಗುತ್ತೆ. ಸೊ ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ನಂತರದಲ್ಲಿ ಸೆಟ್ ಪಾಸ್ವರ್ಡ್ ಅಂತ ಇದೆ. ನೀವು ಇಲ್ಲಿ ಒಂದು ಇಮೇಲ್ ID ಹಾಕಿ ಯಾವುದೇ ಪಾಸ್ವರ್ಡ್ ಹಾಕಿದರೂ 2 ಪಾಸ್ವರ್ಡ್ ಹಾಕಿದರೆ ಅದು ತೊಗೊಳುತ್ತೆ. ಸೊ ಸೇವ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು EVMನ ಕಿರು ಪರಿಚಯ. ಥ್ಯಾಂಕ್ ಯು.